ಹಲೋ ಎವ್ರಿವನ್, ಮಂಗಳವಾರದ ಸಂಜೆ ವ್ಲಾಗ್ನ ನಾನಿವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಮಂಗಳವಾರ ದಿನ ನಮ್ಮ ಹಸ್ಬೆಂಡ್ದು ಬರ್ಡೇ ಇತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮನೆಯಲ್ಲೇ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡ್ತಾಯಿದ್ವಿ. ಅದರಲ್ಲೂ ನನ್ನ ಮಗಳಿಗೆ ಯಾವುದಾದ್ರು ಬರ್ಡೇ ಅಂತಂದರೆ ಅವಳು ಕೇಕ್ ಕಟ್ ಮಾಡೋದಾಗಿರ್ಬಾರ್ದು, ಇಲ್ಲ ಅಂತಲೇ ಹ್ಯಾಪಿ ಬರ್ಡೇ ವಿಶಸ್ ಆಗಿ ಹೇಳೋದಾಗಿರ್ಬೋದು, ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದನ್ನೆಲ್ಲ ಕೂಡ ತುಂಬಾ ಖುಷಿಯಿಂದನೂ ಕೂಡ ಮಾಡ್ತಾರೆ. ಮತ್ತು ಇವತ್ತು ಊಟಕ್ಕೆ ಅಂತೇಳಿ ಸ್ವಲ್ಪ ತರಕಾರಿ ಸಾಂಬಾರು ಹಾಗೆ ಸಬ್ಬಕ್ಕಿ ಪಾಯಸ ಕೂಡ ಮಾಡಿದ್ದೆ. ಸೊ ಇವತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆಫೀಸಿಂದ ಮನೆಗೆ ಹೋಗೋದು ಕೂಡ ಲೇಟ್ ಆಗಿರೋದ್ರಿಂದ ಇವತ್ತು ನನ್ನ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಅವಳು ಅವ್ರ ಅಪ್ಪಂಗೋಸ್ಕರ ಹ್ಯಾಪಿ ಬರ್ಡೇ ಅಪ್ಪ ಅಂತೇಳ್ಬಿಟ್ಟು ಒಂದು ಬುಕ್ಸಲ್ಲಿ ಬರೆದಿದ್ದಾಳೆ. ಅದರಲ್ಲಿ ಒಂದು 3 ಲೇಯರ್ ಕೇಕ್ ಕೂಡ ಅವಳು ಡ್ರಾ ಮಾಡಿ ಅಲ್ಲಿ ಚಿಕ್ಕದಾಗಿ ಒಂದು ಹಾರ್ಟ್ ಕೂಡ ಬರೆದಿದ್ದಾಳೆ. ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದೊಂದೇ ಅಲ್ಲ, ಅವ್ರು ಬರೆಯೋದು ಕಲಿತಾಗಲೂ ನಮಗೋಸ್ಕರ ಏನಾದರೂ ಬರೆದಾಗಲೂ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅವಳಿಗೋಸ್ಕರನೂ ಕೂಡ ಒಂದೆರಡು ಚಿಕ್ಕಾಗಿರೋಂಥ ಮಿನಿ ಕೇಕ್ನ ಮತ್ತು ಹಾಗೆ ವೆಲ್ವೆಟ್ ಕೇಕ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು, ಅವಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಆದರೆ ನನಗೆ ಫೋಟೋ ತೆಗಿಯೋಕ್ಕೆ ಯಾರೂ ಇಲ್ಲದೆ ಇರೋವಂಥ ಕಾರಣ ನಾನು ವೀಡಿಯೋದಲ್ಲಾಗಿರಲಿ ಹಾಗೆ ಫೋಟೋದಲ್ಲಾಗಿರಲಿ ಬರಲಿಕ್ಕಾಗಲಿಲ್ಲ. ಸೊ ಯಾರ್ಯಾರೆಲ್ಲ ನೋಡ್ತಾಯಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಆಲ್.